ಪ್ರೀತಿಯ ವಿದ್ಯಾರ್ಥಿಗಳಿಗೆ 8ನೇ ತರಗತಿಯ ತೃತೀಯ ಭಾಷಾ ಕನ್ನಡ ತರಗತಿಗೆ ಸ್ವಾಗತ. ಹಿಂದಿನ ತರಗತಿಯಲ್ಲಿ ನಾವು ಪುಲ್ಲಿಂಗ, ಸ್ತ್ರೀಲಿಂಗ, ಹಾಗೆ ನಪುಂಸಕಲಿಂಗ, ಹಾಗೆ ಏಕವಚನ, ಬಹುವಚನ, ಅದೇ ರೀತಿ ಮಳೆಯ ಹಾಡು ಎನ್ನುವಂತಹ ಪದ್ಯದಲ್ಲಿ KR ಸಂಧ್ಯಾ ರೆಡ್ಡಿ ಅವರ ಪರಿಚಯ, ಅದೇ ರೀತಿ ಇವುಗಳನ್ನೆಲ್ಲ ನಾವು ತಿಳಿದುಕೊಂಡಿದ್ದೇವೆ. ಇಂದಿನ ತರಗತಿಯಲ್ಲಿ ನಾವು ಪದಗಳ ಅರ್ಥವನ್ನು ತಿಳಿದುಕೊಳ್ಳುವ. ಇಳಿದಾವ, ಪದಗಳ ಅರ್ಥ ನೋಡಿ. ಇಳಿದಾವ ಅಂದರೆ ಇಳಿದಿವೆ. ಉಕ್ಕಿ ಅಂದರೆ ಹೆಚ್ಚಾಗಿ. ಕಂಗಾಲು ಅಂದರೆ ಏನು ಮಾಡಲು ತಿಳಿಯದಂತಾಗು. ತಿಳಿಯದಂತಾಗು. ಕುಣಿದಾವ ಅಂದರೆ ಕುಣಿದಿವೆ. ನೆಕ್ಸ್ಟ್ ಜಡಿ ಮಳೆ ಅಂದರೆ ಒಂದೇ ಸಮನೆ ಬೀಳುವಂತಹ ಮಳೆ. ಜಡಿ ಮಳೆ ಅಂದರೆ ಒಂದೇ ಸಮನೆ ಬೀಳುವ ಮಳೆ. ಒಂದೇ ಸಮನೆ ಬೀಳುವ ಮಳೆ. ತುಂಬ್ಯಾವ ಅಂದರೆ ತುಂಬಿವೆ. ತುಂಬ್ಯಾವ ಅಂದರೆ ತುಂಬಿವೆ. ಬಿರುಮಳೆ ಅಂದರೆ ಬಿರುಸಾಗಿ ಬೀಳುವ ಮಳೆ. ಬಿರುಮಳೆ ಅಂದರೆ ಬಿರುಸಾಗಿ ಬೀಳುವ ಮಳೆ. ಬೀಳುವ ಮಳೆ. ನೆಕ್ಸ್ಟ್ ಬಿಸಿಲ್ ಮಳೆ. ಬಿಸಿಲಲ್ಲಿ ಬೀಳುವ ಮಳೆ. ಬಿಸಿಲ್ ಮಳೆ ಅಂದರೆ ಬಿಸಿಲಲ್ಲಿ ಬೀಳುವ ಮಳೆ. ಬೀಳುವ ಕೆಲವು ಸಲ ಏನಾಗ್ತದೆ, ಬಿಸಿಲಿರುವಾಗಲೂ ಸಹ ಏನಾಗ್ತದೆ, ಹನಿ ಮಳೆಯು ಬೀಳ್ತದೆ. ಅದಕ್ಕೆ ನಾವು ಕರಿತೇವೆ ಬಿಸಿಲ್ ಮಳೆ ಅಂತ ಹೇಳಿ ಕರಿತೇವೆ. ನೆಕ್ಸ್ಟ್ ಮಿಂದಾವ ಅಂದರೆ ಒದ್ದೆಯಾಗಿದೆ. ಮಿಂದಾವ ಅಂದರೆ ಮೀಯುವುದಂದ್ರೆ ಸ್ನಾನ ಮಾಡುದು. ಒದ್ದೆಯಾಗಿವೆ. ನೆಕ್ಸ್ಟ್ ಸುರಿದಾವ ಅಂದರೆ ಸುರಿದಿವೆ. ಸುರಿದಿವೆ. ನೆಕ್ಸ್ಟ್ ಸುರಿ ನೀರ್ಮಳೆ. ನೀರ್ಮಳೆ ಅಂದರೆ ನೀರಿನ ಮಳೆ. ಸುರಿ ನೀರ್ಮಳೆ ಅಂದರೆ
ನೀರಿನ ಮಳೆ, ನೀರಿನ ಮಳೆ. ಹನಿ ಮಳೆ ಅಂದರೆ ಹನಿ ಹನಿಯಾಗಿ ಬೀಳುವಂತಹ ಮಳೆ. ಹನಿ ಮಳೆ ಅಂದರೆ ಹನಿ ಮಳೆ ಅಂದರೆ ಹನಿ ಹನಿಯಾಗಿ, ಹನಿ ಹನಿಯಾಗಿ ಬೀಳುವ ಮಳೆ, ಬೀಳುವ ಮಳೆ. ಹೂ ಮಳೆ, ಹೂ ಬಿದ್ದಂತೆ ಭಾಸವಾಗುವುದು, ಹೂ ಮಳೆ. ಹೂ ಮಳೆ ಅಂದರೆ ಹೂ ಮಳೆ ಅಂದರೆ ಹೂ ಬಿದ್ದಂತೆ ಭಾಸವಾಗುವ ಮಳೆ. ಹೂ ಬಿದ್ದಂತೆ ಭಾಸವಾಗುವ ಮಳೆ. ಇದು ಪದಗಳ ಅರ್ಥ. ಇಳಿದಾವ, ಇಳಿದಾವ ಅಂದರೆ ಇಳಿದಿವೆ ಅಂಥೇಳಿ ಅರ್ಥ. ಉಕ್ಕಿ ಅಂದರೆ ನೀರು ಉಕ್ಕುವುದು ಅಂದರೆ ಹೆಚ್ಚಾಗುವುದು, ಕೆರೆಯಲ್ಲಿ ನೀರು ಉಕ್ಕಿತು ಅಂಥೇಳಿ ಅಂದರೆ ಹೆಚ್ಚಾಗುವುದು ಅಂಥೇಳಿ ಅರ್ಥ. ಕಂಗಾಲು, ಕಂಗಾಲಾಗುವುದು, ಏನಾದರೂ ಒಂದು ಘಟನೆ ಆದರೆ ಆಗ ಕಂಗಾಲು ಆಗುವುದು ಅಂಥೇಳಿ ಹೇಳ್ತೇವೆ. ನಾವು ಕಂಗಾಲಾಗಿದ್ದೆವು ಅಂದರೆ ಏನೂ ಮಾಡಲು ತಿಳಿಯದಂತಾಗು, ಏನು ಮಾಡಬೇಕು ಅಂಥೇಳಿ ಗೊತ್ತಾಗದೆ ಇರುವಂಥದ್ದು. ನೆಕ್ಸ್ಟ್ ಕುಣಿದಾವ ಅಂದರೆ ಕುಣಿದಿವೆ, ಖುಷಿಯನ್ನು ಪಡ್ಕೊಂಡು ಕುಣಿಯುವಂಥದ್ದು. ನೆಕ್ಸ್ಟ್ ಜಡಿ ಮಳೆ, ಜಡಿ ಮಳೆ ಅಂದರೆ ಒಂದೇ ಸಮನೆ ಬೀಳುವಂತಹ ಮಳೆ. ಜಡಿ ಮಳೆ ಬಂತು ಇವತ್ತು, ಜೋರಾದ ಮಳೆಗೆ ನಾವೇನು ಕರಿತೇವೆ, ಒಂದೇ ಸಮನೆ ಬೀಳುವ ಮಳೆ, ಜಡಿ ಮಳೆ ಅಂತ ಹೇಳಿ ಕರಿತೇವೆ. ನೆಕ್ಸ್ಟ್ ತುಂಬ್ಯಾವ ಅಂದರೆ ತುಂಬಿವೆ ಅಂದರೆ ಫುಲ್ಲು ಕೆರೆ ಎಲ್ಲ ತುಂಬುವಂಥ ತುಂಬ್ಯಾವ. ಬಿರು ಮಳೆ ಅಂದರೆ ಬಿರುಸಾಗಿ ಜೋರಾಗಿ ಬರುವ, ಸಾಧಾರಣ ಒಂದೇ ರೀತಿ ಅರ್ಥ ಬರ. ಬಿರು ಮಳೆ ಅಂದರೆ ಬಿರುಸಾಗಿ ಬೀಳುವಂತಹ ಮಳೆ. ನೆಕ್ಸ್ಟ್ ಬಿಸಿಲ್ ಮಳೆ ಅಂದರೆ ಬಿಸಿಲಲ್ಲಿ ಕೆಲವು ಸಲ ಏನಾಗ್ತದೆ, ಬಿಸಿಲು ಬರ್ತದೆ ಕೂಡಲೇ ಮಳೆಯೂ ಸಹ ಬರ್ತದೆ. ಆಗ ಏನು ಕಾಣ್ತದೆ ನಮಗೆ, ಕಾಮನ ಬಿಲ್ಲು ಕಾಣ್ತದೆ. ಬಿಸಿಲ್ ಮಳೆ ಅಂತ ಹೇಳಿ ಕರಿತೇವೆ ಅದನ್ನು. ಬಿಸಿಲ್ ಮಳೆ ಅಂದರೆ ಬಿಸಿಲಲ್ಲಿ ಬೀಳುವಂತಹ ಮಳೆ. ನೆಕ್ಸ್ಟ್ ಮಿಂದಾವ ಅಂದರೆ ಒದ್ದೆಯಾಗಿವೆ. ಮಿಂದಾವ ಅಂದರೆ ಒದ್ದೆಯಾಗುವಂಥದ್ದು, ಖುಷಿಯಲ್ಲಿ ಒದ್ದೆಯಾಗುವಂಥದ್ದು. ಸುರಿದಾವ ಅಂದರೆ ಸುರಿದಿವೆ. ಸುರಿ ನೀರ್ಮಳೆ ಅಂದರೆ ನೀರಿನ ಮಳೆ ಅಂತ ಹೇಳಿ ಅರ್ಥ. ನೆಕ್ಸ್ಟ್ ಹನಿ ಮಳೆ, ಹನಿ ಹನಿಯಾಗಿ ಸಣ್ಣ ಸಣ್ಣ ಹನಿ ಹನಿಯಾಗಿ ಬರುವಂಥದ್ದು, ಹನಿ ಹನಿಯಾಗಿ ಬೀಳುವಂತಹ ಮಳೆ. ಹೂ ಮಳೆ, ಹೂ ಬಿದ್ದಂತೆ, ಹೂ ಬೀಳುವಾಗ ಯಾವ ರೀತಿ ಕೋಮಲವಾಗಿರುತ್ತದೆ ಅದೇ ರೀತಿ ಈ ಮಳೆಯೂ ಸಹ ನಮ್ಮ ಮೈ ಮೇಲೆ ಬಿದ್ದಾಗ ಗೊತ್ತಾಗುವುದಿಲ್ಲ. ಆದರೆ ಕೆಲವು ರಭಸವಾಗಿ ಬೀಳುವಂತಹ ಒಂದು ಮಳೆಯು ಏನಾಗ್ತದೆ, ನಮ್ಮ ಮೈ ಮೇಲೆ ಬಿದ್ದ ಕೂಡಲೇ ಅದು ನಮಗೆ ನೋವಾದಾಗೆ ಆಗ್ತದೆ. ಆದರೆ ಇದು ಹೂ ಮಳೆ, ಹೂ ಬಿದ್ದಂತೆ, ಹೂ ಬೀಳುವಾಗ ಯಾವ ರೀತಿ ಸ್ಮೂತಾಗಿ ಬೀಳ್ತದೆ ಅದೇ ರೀತಿ ಬೀಳುವಂತಹ ಮಳೆಗೆ ನಾವು ಹೂ ಮಳೆ, ಹೂ ಬಿದ್ದಂತೆ ಭಾಸವಾಗುವಂತಹ ಮಳೆ. ಈ ರೀತಿಯಾಗಿ ಪದಗಳ ಅರ್ಥವನ್ನು ಗಮನಿಸಿದೆವು. ಇದನ್ನು ನಿಮ್ಮ ಯಾವುದು ಕವಿ ಪರಿಚಯ, ಅದೇ ರೀತಿ ಈ ಪದಗಳ ಅರ್ಥವನ್ನು ನಿಮ್ಮ ನೋಟ್ಸ್ನಲ್ಲಿ ಬರಿಬೇಕು. ಈಗ ಪ್ರವೇಶ ಭಾಗ ನೋಡುವ. ಮಳೆ ಎಂದರೆ ಅತಿ ಪ್ರೀತಿ. ಅನೇಕ ಕವಿಗಳು ಮಳೆಯನ್ನು ಕುರಿತು ಹಾಡಿದ್ದಾರೆ. ಅದರ ಅನುಭವ ವಿಶೇಷವಾದುದು. ಮಳೆ ಯಾವಾಗಲೂ ಒಂದೇ ರೀತಿ ಬೀಳುವುದಿಲ್ಲ. ನಿಧಾನವಾಗಿ, ಬಿರುಸಾಗಿ, ಹನಿ ಹನಿಯಾಗಿ, ಬೇರೆ ಬೇರೆ ವಿನ್ಯಾಸಗಳಲ್ಲಿ ಭೂಮಿಗೆ ಬಿದ್ದು ಇಡೀ ಜೀವರಾಶಿಗೆ ಚೈತನ್ಯ ನೀಡುತ್ತದೆ. ಈ ಮಳೆಯನ್ನು ವಿವಿಧ ರೂಪಗಳಲ್ಲಿ ಕಂಡ ಅನುಭವವನ್ನು ಈ ಕವನದಲ್ಲಿ ವರ್ಣಿಸಲಾಗಿದೆ. ಈಗ ಪದ್ಯ ಭಾಗ ಗಮನಿಸಿ. ಪುಟ ಸಂಖ್ಯೆ 49. ಹನಿ ಮಳೆ ಬಿರು ಮಳೆ ಸುರಿದಾವ, ಕೆರೆ ಹೊಳೆ ನದಿ ಜಲ ತುಂಬ್ಯಾವ, ಮರಗಿಡ ಬಳ್ಳಿ ನಲಿದಾವ, ಭೂಮಿಗೆ ಹೊಸ ಕಳೆ ತಂದಾವ,
ಬೆಟ್ಟ ಗುಡ್ಡಗಳು ಬಯಲು ಕಾಡುಗಳು ಸುರಿ ನೀರ್ಮಳೆಯಲಿ ಮಿಂದಾವ. ಹಕ್ಕಿ ಪಕ್ಕಿಗಳು ಪೈರು ಪಚ್ಚೆಗಳು ಹರುಷದಿ ಕುಣಿ ಕುಣಿ ಕುಣಿದಾವ. ಜಡಿ ಮಳೆ ಬಿಸಿಲ್ ಮಳೆ ಹೂ ಮಳೆ ಬಿರು ಮಳೆ ವಿಧ ವಿಧ ರೂಪವ ತಳೆದಾವ. ಗುಡು ಗುಡು ಗುಡುಗುತ ರಪರಪ ಸಿಡಿಯುತ ಭೂಮಿಗೆ ಮಳೆ ಹನಿ ಇಳಿದಾವ. ನದಿಗಳು ಸೊಕ್ಕಿ ಕೆರೆಗಳು ಉಕ್ಕಿ ಕಂಗಲಾದವು ಚಿಲಿಪಿಲಿ ಹಕ್ಕಿ ಗುಡುಗುತ ಸಿಡಿಯುತ ಉಕ್ಕುತ ಸೊಕ್ಕುತ ಭೂಮಿಗೆ ಮಳೆ ಹನಿ ಇಳಿದಾವ. ಈ ರೀತಿಯಾಗಿ ಪದ್ಯ ಇದೆ. ಇದನ್ನು ನೀವು ಮಳೆಯ ಹಾಡು ಪದ್ಯವನ್ನು ಕಂಠಪಾಠ ಮಾಡಬೇಕಾದ್ರಿಂದಾಗಿ ಈ ರಾಗವನ್ನು ಸ್ವಲ್ಪ ಗಮನಿಸಿ. ಮಳೆ ಎಂದರೆ ಎಲ್ಲರಿಗೂ ಅತಿ ಪ್ರೀತಿ. ಅನೇಕ ಕವಿಗಳು ಮಳೆಯನ್ನು ಕುರಿತು ಹಾಡಿದ್ದಾರೆ. ಅದರ ಅನುಭವವು ವಿಶೇಷವಾದುದು. ಮಳೆ ಯಾವಾಗಲೂ ಒಂದೇ ರೀತಿ ಬೀಳುವುದಿಲ್ಲ. ಈ ಮಳೆ ಎಂಬುದು ಕಾಲ ಕಾಲಕ್ಕೆ ಮಳೆ ಬಂದರೆ ಮಾತ್ರ ಏನಾಗುವಂಥದ್ದು, ಎಲ್ಲರಿಗೂ ಸಹ ಇಷ್ಟವಾಗುವಂಥದ್ದು. ಅದೇ ರೀತಿ ಅಕಾಲಿಕ ಮಳೆ ಅಂತ ಹೇಳಿದರೆ ಏನಾಗ್ತದೆ, ಅಲ್ಲಿ ನಮಗೆ ಕಿರಿಕಿರಿ ಆಗುವಂಥದ್ದು. ಅಂದರೆ ಅಕಾಲಿಕ ಅಂದರೆ ಕಾಲವಲ್ಲದೆ, ಮಳೆಯಲ್ಲದ ಸಮಯದಲ್ಲಿ, ಮಳೆ ಸಮಯದಲ್ಲಿ ಏನಿದೆ ಋತುಗಳ ಸಮಯ, ಆಯಾಯ ಕಾಲಕ್ಕೆ ಮಳೆ ಬಂದರೆ ಮಾತ್ರ ಅದು ಚೆನ್ನವಾಗಿರ್ತದೆ. ಆದರೆ ಇತ್ತೀಚಿನ ಸಮಯದಲ್ಲಿ ಏನಾಗಿದೆ, ಪ್ರಕೃತಿಯ ಒಂದು ಅಸಮತೋಲನ, ಅಂದರೆ ಪ್ರಕೃತಿಯನ್ನು ಮನುಷ್ಯನು ತನ್ನ ಸ್ವಾರ್ಥದಿಂದ ಏನು ಮಾಡ್ತಿದ್ದಾನೆ, ನಾಶವನ್ನಾಗಿ ಮಾಡ್ತಾ ಇದರಿಂದಾಗಿ ಕಾಲ ಕಾಲಕ್ಕೆ ಮಳೆ ಬೆಳೆಗಳು ಸರಿಯಾಗಿ ನಡೆಯುವುದಿಲ್ಲ. ಏನಾಗ್ತದೆ, ಮಳೆ ಬರದ ಏನು ಬೇಸಿಗೆ ಕಾಲದಲ್ಲಿಯೂ ಸಹ ಜೋರಾದ ಪ್ರವಾಹ ಬರುವಂಥದ್ದು ಇರ್ಬೋದು, ಅಥವಾ ಜಲಕ್ಷಾಮ ಉಂಟಾಗುವಂಥದ್ದು. ಕೆಲವು ಸಲ ಏನಾಗುವಂಥದ್ದು, ಮಳೆ ಬರದೇ ಬರಗಾಲ ಬರುವಂಥದ್ದು ಇರ್ಬೋದು. ಇದೆಲ್ಲವೂ ಯಾವ ಕಾರಣಕ್ಕಾಗಿ, ಈ ಮನುಷ್ಯನು ತನ್ನ ಸ್ವಾರ್ಥದಿಂದ ಏನು ಮಾಡ್ತಾನೆ, ಅವನೊಂದು ಸ್ವಾರ್ಥದಿಂದ ಎಲ್ಲ ಮರಗಿಡಗಳನ್ನು ಕಡಿಯುವಂಥದ್ದು, ಮರಗಿಡಗಳನ್ನು ಕಡಿದು ಅದೇ ರೀತಿ ಜಲಮಾಲಿನ್ಯವನ್ನು ಮಾಡುವಂಥದ್ದು, ವಾಯುಮಾಲಿನ್ಯ ಇರ್ಬೋದು. ಇದೆಲ್ಲವೂ ಸಹ ಯಾವುದಕ್ಕೆ ಎಫೆಕ್ಟ್ ಆಗ್ತದೆ, ಮಳೆ ಬರಲಿಕ್ಕೆ ಅದು ತೊಂದರೆಯನ್ನು ಉಂಟು ಮಾಡ್ತದೆ. ಆ ಮಳೆ ಬರದ ಕೂಡಲೇ ಏನಾಗ್ತದೆ, ಅಲ್ಲಿ ರೈತನಿಗೂ ಸಹ, ರೈತನು ನಮ್ಮ ದೇಶದ ಬೆನ್ನೆಲುಬು ಅಂತ ಹೇಳಿ ಕರಿತೇವೆ, ಅವನಿಗೇನಾಗ್ತದೆ, ನಮಗೆ ತೊಂದರೆ ಆಗ್ತದೆ. ರೈತರಿಗೂ ಸಹ ತೊಂದರೆ ಆಗ್ತದೆ, ಬೆಳೆಯೂ ಇಲ್ಲವಾಗ್ತದೆ, ಅವನ ಬೆಳೆಯೆಲ್ಲ ನಾಶವಾಗಿ ಹೋಗ್ತದೆ. ಜೋರಾದ ಮಳೆ ಬಂದರೆ ಅವನ ಬೆಳೆಯೂ ಏನಾಗ್ತದೆ, ನಾಶವಾಗಿ ಹೋಗ್ತದೆ. ಇದ್ದಂತ ಇನ್ನೇನು ಕೈಗೆ ಬರಬೇಕು ಅಂತ ಹೇಳಿ, ಬೆಳೆ ಇನ್ನೇನು ಕೈಗೆ ಬರುವಂಥದ್ದು, ಒಂದು 4 ದಿವಸದಲ್ಲಿ ಅದನ್ನು ಕಟಾವು ಮಾಡುವಂಥದ್ದು ಅಂತ ಹೇಳಿ ಇರುವಾಗ ಏನಾಗ್ತದೆ, ಅಲ್ಲಿ ಜೋರಾದ ಮಳೆ ಬಂದ ಕೂಡಲೇ ಆ ಭತ್ತ ಇರ್ಬೋದು, ರಾಗಿ, ಗೋಧಿ ಎಲ್ಲವೂ ಸಹ ಯಾವುದು ಬೆಳಿತಾನ ಅದು ನಾಶವಾಗಿ ಹೋಗ್ತದೆ. ಆಗ ಅವನು ಅಷ್ಟು ಬೆಳೆಸಿದಂತಹ ಎಲ್ಲ ಭತ್ತಗಳು ಸಹ ನಷ್ಟವಾಗಿ ಕೊನೆಗೆ ಆ ಎಲ್ಲ ಭತ್ತ, ರಾಗಿ, ಗೋಧಿ ಯಾವುದೆಲ್ಲ ಬೆಳೆಗಳು ಬೆಳೀತಾನೆ ಅದಕ್ಕೂ ಎಲ್ಲವೂ ಸಹ ಬೆಲೆಗಳು ಜಾಸ್ತಿ ಗಗನಕ್ಕೆ ಇರ್ತವೆ. ಆಗ ಸಾಮಾನ್ಯ ಈ ಬಡ ಜನರಿಗೆ ಅಥವಾ ಮಧ್ಯಮ ವರ್ಗದ ಜನರಿಗೆ ಇರ್ಬೋದು, ಎಲ್ಲರಿಗೂ ಸಹ ತೊಂದರೆ ಉಂಟಾಗ್ತದೆ. ಅದೇ ರೀತಿ ತರಕಾರಿಗಳಿರ್ಬೋದು, ಆಗನೇ ಬೆಳೆದಂತಹ ಎಲ್ಲ ಖರ್ಚು ಮಾಡಿ ಅವನೇನು ಮಾಡಿರ್ತಾನೆ, ಬೆಳೆಸಿರ್ತಾನೆ. ಆಗ ಜೋರಾದ ಮಳೆಯು ಬಂದರೆ ಏನಾಗ್ತದೆ, ಅದು ಅಷ್ಟು ಮಾಡಿದಂತಹ ತರಕಾರಿಗಳು ಏನಾಗ್ತದೆ, ಇನ್ನೇನು ಕೊಯ್ಬೇಕಿತ್ತು ಅವನು, ಆದರೆ ಆ ಜೋರಾದ ಮಳೆ ಬಂದು ಅಲ್ಲಲ್ಲಿಯೇ ಕೊಳೆತು ಹೋಗಲಿಕ್ಕೆ ಶುರುವಾಗ್ತದೆ. ಈ ರೀತಿಯಾಗಿ ಅವನು ನಷ್ಟವನ್ನು ಅನುಭವಿಸ್ತಾನೆ. ಪ್ರತಿಯೊಂದು ಈ ಕಾಲಕ್ಕೆ ಮಳೆಯು ಬರದೇ ಇದ್ದರೆ, ಅಥವಾ ಕಾಲವಲ್ಲದ ಕಾಲದಲ್ಲಿ ಅಕಾಲಿಕ ಮಳೆಯಾದರೂ ಸಹ, ಅಥವಾ ಬರಗಾಲ ಬಂದರೆ ಎಲ್ಲರಿಗೂ ಸಹ ತೊಂದರೆ ಉಂಟಾಗ್ತದೆ. ಆದ್ದರಿಂದಾಗಿ ಆದಷ್ಟು ನಾವೇನು ಮಾಡಬೇಕು, ಪರಿಸರವನ್ನು ರಕ್ಷಿಸಲಿಕ್ಕೆ ನಾವು ಪ್ರಯತ್ನವನ್ನು ಪಡಬೇಕು. ಮರಗಿಡಗಳನ್ನು ಬೆಳೆಸಿ ನಾವು ಪರಿಸರವನ್ನು ರಕ್ಷಿಸುವಂತಹ ಪ್ರಯತ್ನವನ್ನು ಮಾಡಬೇಕು. ಅದೇ ರೀತಿ ನೀರಿನ ಒಂದು ಜಲಮಾಲಿನ್ಯ, ಅಥವಾ ನಾವು ತಿನ್ನಂತಹ ವಸ್ತುಗಳನ್ನು, ಪ್ಲಾಸ್ಟಿಕ್ಕನ್ನು ಅಲ್ಲಲ್ಲಿ ಎಸೆಯುವಂಥದ್ದು ಇರ್ಬೋದು, ಅಥವಾ ಚಾಕ್ಲೇಟ್ ಸಿಪ್ಪೆಯನ್ನು ತಿನ್ನೋದನ್ನು ಅದನ್ನು ಪರಿಸರಕ್ಕೆ ಬಿಸಾಡುವಂಥದ್ದು, ಎಲ್ಲವೂ ಸಹ ಯಾವುದಕ್ಕೆ ತೊಂದರೆ ಉಂಟಾಗ್ತದೆ, ಪ್ಲಾಸ್ಟಿಕ್ನಿಂದ ಸಹ ಅದು ಏನಾಗ್ತದೆ, ಮಣ್ಣಿನಲ್ಲಿ ಕರಗಿ ಹೋಗುವುದಿಲ್ಲ, ಅದು ವಿಷಕಾರಕ ಆಗಿರ್ತದೆ. ಮಣ್ಣಿನಲ್ಲಿ ಕರಗದೆ ಅನೇಕ ವರ್ಷಗಳವರೆಗೆ ಅದೇನಾಗ್ತದೆ, ಆ ಪ್ಲಾಸ್ಟಿಕ್ ಬಿದ್ದು ಎಲ್ಲವೂ ಸಹ ಮಣ್ಣಿನ ಫಲವತ್ತೆ ಮತ್ತೆ ಅಲ್ಲಿ ಏನೂ ಸಹ ಬೆಳೆಯಲು
ಬೆಳೆಯುವುದಿಲ್ಲ, ಮರ ಗಿಡಗಳು ಯಾವುದು ಸಹ ಬೆಳೆಯುವುದಿಲ್ಲ. ಆದ್ದರಿಂದಾಗಿ ನಾವು ಆದಷ್ಟು ಅಂತಹ ಒಂದು ಏನು ಪರಿಸರ ಸ್ನೇಹಿಯಾಗಬೇಕು, ನಾವು ಪರಿಸರವನ್ನು ಬೆಳೆಸುವಂತಹ ಕಾರ್ಯವನ್ನು ನಾವು ಮಾಡಬೇಕು. ಮಳೆ ಎಂದರೆ ಎಲ್ಲರಿಗೂ ಅತಿ ಪ್ರೀತಿ. ಮಳೆ ಒಂದು ಸಲ ನಮಗೆ ಬೇಸಿಗೆ ಇದ್ದು ಸೆಕೆಯಾಗಿ ಆ ಒಂದು ಸೆಕೆಯನ್ನು ತಡೆದುಕೊಳ್ಳಲಿಕ್ಕೆ ಆಗದೇ ಇರುವಂತಹ ಸಮಯದಲ್ಲಿ ಒಂದೇ ಸಲ ಮಳೆ ಬಂದರೆ ಏನಾಗ್ತದೆ, ಅಲ್ಲಿ ನಮಗೆ ಖುಷಿ ಎನಿಸ್ತದೆ. ಆ ಮಳೆಯ ಒಂದು ಪರಿಣಾಮದಿಂದ ನಮಗೆ ಖುಷಿ ಆಗ್ತದೆ. ಆಗ ಆ ಒಂದು ಮಣ್ಣಿನ ಆ ಸುವಾಸನೆಯನ್ನು ನಾವು ಮೊದಲ ಮಳೆ ಬರುವಾಗ ಆ ಮಣ್ಣಿನ ಒಂದು ಪರಿಮಳವು ನಮಗೆ ಗಮನಕ್ಕೆ ಬರ್ತದೆ. ಮಳೆ ಎಂದರೆ ಎಲ್ಲರಿಗೂ ಅತಿ ಪ್ರೀತಿ. ಅನೇಕ ಕವಿಗಳು ಮಳೆಯನ್ನು ಕುರಿತು ಹಾಡಿದ್ದಾರೆ. ಅದರ ಅನುಭವ ವಿಶೇಷವಾದುದು. ಮಳೆ ಯಾವಾಗಲೂ ಒಂದೇ ರೀತಿ ಬೀಳುವುದಿಲ್ಲ. ಮಳೆ ಯಾವಾಗಲೂ ಸಹ ಒಂದೇ ರೀತಿ ಅದೇನಾಗುವುದಿಲ್ಲ, ಇರುವುದಿಲ್ಲ. ಬೇರೆ ಬೇರೆ ರೀತಿಯಲ್ಲಿ ಬೀಳ್ತಾ ಇರ್ತದೆ ಮಳೆಗಳು. ಒಂದೇ ರೀತಿಯಾದ ಮಳೆ, ಜೋರಾದ ಮಳೆ ಬರುವುದಿಲ್ಲ, ಬಿರುಸಾದ ಮಳೆ ಅಥವಾ ಜೋರಾದ ಮಳೆಯು ಬರ್ತಾ ಇರುವುದಿಲ್ಲ. ಬೇರೆ ಬೇರೆ ತರಹದ ಮಳೆಯನ್ನು ನಾವು ಕಾಣ್ಬೋದು. ಒಂದೇ ಸಲ ಗಾಳಿ ಬಂದು ಆನಂತರ ಅದರ ಹಿಂದೆ ಮಳೆ ಬರುವಂಥದ್ದಿರ್ಬೋದು, ಅಥವಾ ಜೋರಾದ ಮಳೆಯ ಶಬ್ದವು ನಮಗೆ ದೊಡ್ಡ ದೊಡ್ಡ ಹನಿಗಳು ಬರುವಂಥದ್ದಿರ್ಬೋದು, ಅಥವಾ ಸಣ್ಣ ಹನಿಗಳು, ಸಣ್ಣ ಸಣ್ಣ ಹೂ ಬಿದ್ದ ಹಾಗೆ ಹೂವಿನ ಬಿದ್ದಂತಹ ಮಳೆ ಇರ್ಬೋದು. ಈ ರೀತಿಯಾಗಿ ಬೇರೆ ಬೇರೆ ತರಹದ ಮಳೆಯು ಬರ್ತದೆ. ಇದರಿಂದ ಈ ಬೇರೆ ಬೇರೆ ವಿನ್ಯಾಸಗಳಲ್ಲಿ ಭೂಮಿಗೆ ಬಿದ್ದು ಇಡೀ ಜೀವರಾಶಿಗೆ ಚೈತನ್ಯ ನೀಡುತ್ತದೆ. ಇದೇನು ಮಾಡ್ತದೆ, ಇಡೀ ಜೀವರಾಶಿಗೆ ಒಂದು ಚೈತನ್ಯ ಅಂದ್ರೇನು, ಆ ಜೀವರಾಶಿಯು ಒಂದು ಖುಷಿಯನ್ನು ಪಡುವ ಹಾಗೆ. ಮಳೆ ಅಂದರೆ ಎಲ್ಲರಿಗೂ ಸಹ ಇಷ್ಟ. ಅದರಲ್ಲಿ ಒಂದು ಸಲ ಕುಣಿದಾಡಲಿಕ್ಕೆ ನಮಗೆ ಕುಣಿದಾಡುವ ಅಂತ ಹೇಳಿ ಆಗ್ತದೆ. ಆ ರೀತಿಯಾಗಿ ಮಳೆಯು ಒಂದೇ ಸಲ ನಮಗೆ ಆ ಬೇಸಿಗೆ ಕಾಲ ಇದ್ದು ಒಂದೇ ಸಲ ಮಳೆ ಬಂದಾಗ ಎಲ್ಲರೂ ಸಹ ಕುಣಿಲಿಕ್ಕೆ ಹೋಗ್ತಾರೆ. ಅದು ನಮಗೆ ತುಂಬ ಚೈತನ್ಯವನ್ನು ನೀಡ್ತದೆ, ಅಂದರೆ ಖುಷಿಯನ್ನು ನೀಡ್ತದೆ. ಮಳೆಯನ್ನು ವಿವಿಧ ರೂಪಗಳಲ್ಲಿ ಕಂಡ ಅನುಭವವನ್ನು ಈ ಕವನದಲ್ಲಿ ವರ್ಣಿಸಲಾಗಿದೆ. ಹನಿಮಳೆ, ಬಿರುಮಳೆ, ಸುರಿದಾವ, ಕೆರೆಹೊಳೆ ನದಿ ಜಲ ತುಂಬ್ಯಾವ, ಮರಗಿಡ ಬಳ್ಳಿ ನಲಿದಾವ, ಭೂಮಿಗೆ ಹೊಸ ಕಳೆ ತಂದಾವ. ಹನಿ ಹನಿಯಾಗಿ ಬೀಳುವಂಥದ್ದು, ಮಳೆಗಳು ಹನಿ ಹನಿಯಾಗಿ ಬೀಳ್ತದೆ. ಅದೇ ರೀತಿ ಬಿರುಮಳೆ, ಒಂದೇ ಸಲ ಜೋರಾದ ಮಳೆ ಬರುವಂಥದ್ದು. ಬಿರುಮಳೆ ಅಂದರೆ ಏನಿಲ್ಲಿ ಹೇಳಿದ್ದಾರೆ ನೋಡಿ, ಬಿರುಮಳೆ ಅಂದರೆ ಬಿರುಸಾಗಿ ಬೀಳುವಂತಹ ಮಳೆಯಾಗಿದೆ. ಒಂದೇ ಸಲ ಜೋರಾಗಿ ಬೀಳುವಂತಹ ಗುಡುಗು ಸಿಡಿಲಿನೊಂದಿಗೆ ಜೋರಾದ ಮಳೆ ಬೀಳುವಂಥದ್ದು. ಕೆರೆಹೊಳೆ ನದಿ ಜಲ ತುಂಬ್ಯಾವ, ಆಗೇನಾಗ್ತದೆ, ಎಲ್ಲ ಕೆರೆಗಳು ಸಹ ಬತ್ತಿ ಹೋಗಿರ್ತದೆ ಬೇಸಿಗೆಗಾಲದಲ್ಲಿ. ಇನ್ನೇನು ನಮಗೆ ಕುಡಿಲಿಕ್ಕೆ ಸಹ ನೀರಿಲ್ಲ ಎನ್ನುವಂತಹ ಸಮಯದಲ್ಲಿ ಏನಾಗ್ತದೆ, ಜೋರಾದ ಮಳೆ ಬಂದರೆ ಏನಾಗ್ತದೆ, ಅಲ್ಲಿ ಕೆರೆಗಳು, ನದಿಗಳು, ಜಲಗಳು ಜೋರಾದ ಮಳೆಯಲ್ಲಿ ತುಂಬಿ ಹೋಗ್ತದೆ. ತುಂಬ್ಯಾವ ಅಂದರೆ ತುಂಬಿ ಹೋಗುವಂಥದ್ದು. ಮರಗಿಡ ಬಳ್ಳಿ ನಲಿದಾವ, ಆಗ ಮರಗಿಡ ಬಳ್ಳಿ ಎಲ್ಲವೂ ಸಹ ಅದಕ್ಕೆ ಖುಷಿಯಾಗ್ತದೆ. ನೀರಿಲ್ಲದೆ ಸಪ್ಪೆ ದಂಟಾಗಿರ್ತದೆ, ಒಣಗಿ ಹೋದಂತಹ ಒಂದು ಮರಗಿಡಗಳಿಗೆಲ್ಲ ಪುನಃ ಜೀವ ಬಂದ ಹಾಗೆ ಆಗ್ತದೆ. ಅಷ್ಟರವರೆಗೆ ತುಂಬ ಏನೂ ಸಹ ಒಂದು ಭೂಮಿಯ ಪಸೆಯೆಲ್ಲ ಹೋಗಿರ್ತದೆ. ಯಾವುದೇ ಒಂದು ನೀರಿಲ್ಲದ ಸಮಯದ ಆ ಒಂದು ಅಭಾವದಲ್ಲಿ ಏನಾಗ್ತದೆ, ಮಳೆ ಬಂದರೆ, ಜೋರಾದ ಒಂದೇ ಸಮನೆ ಬಿರುಸಾದ ಮಳೆ ಬಂದರೆ ಅಲ್ಲಿ ಕೆರೆ, ನದಿಗಳು ಎಲ್ಲವೂ ಸಹ ತುಂಬಿ ಹೋಗ್ತದೆ. ಕೆರೆಗಳು ತುಂಬಿ ಹೋದ ಹಾಗೆ ಅಲ್ಲಿರುವಂತಹ ಪ್ರಾಣಿ ಪಕ್ಷಿಗಳಿಗೆ, ಅದೇ ರೀತಿ ಆ ಕೆರೆಯಲ್ಲಿ ವಾಸಿಸುವಂಥ ಎಲ್ಲ ಮೀನಿಗಿರ್ಬೋದು ಅಥವಾ ಪ್ರಾಣಿ ಪಕ್ಷಿಗಳಿಗೆಲ್ಲವೂ ಸಹ ಖುಷಿಯಾಗ್ತದೆ. ಮರಗಿಡಗಳಿಗೂ ಸಹ ಬಳ್ಳಿಗಳ ಹಬ್ಬಿರುವಂತಹ ಬಳ್ಳಿಗಳಿಗೂ ಸಹ ಖುಷಿಯಾಗ್ತದೆ. ಭೂಮಿಗೆ ಹೊಸ ಕಳೆ ತಂದಾವ, ಇದರಿಂದ ಎಲ್ಲೆಲ್ಲಿಯೂ ಸಹ ಹೊಸ ಕಳೆ ಚಿಗುರ್ತದೆ. ಅಲ್ಲಲ್ಲಿ ಆ ಒಂದು ಮರ ಗಿಡಗಳು ಚಿಗುರ್ತದೆ. ಅದೇ ರೀತಿ ಚಿಗುರಿದಾಗ ಅದಕ್ಕೆ ಸಂತೋಷ ಉಂಟಾಗ್ತದೆ. ಭೂಮಿಗೆ ಹೊಸ ಕಳೆಯು, ಭೂಮಿಯೇ
ಏನಾಗಿರ್ತದೆ, ಚೈತನ್ಯಯುಕ್ತವಾಗ್ತದೆ. ಅಲ್ಲಿ ಆ ಮಳೆಯು ಬಂದಾಗ ಭೂಮಿಗೆ ಒಂದು ಹೊಸ ಕಳೆ ಬಂದ ಹಾಗೆ, ಏನೋ ಒಂದು ಚೈತನ್ಯ ಬಂದ ಹಾಗೆ ಆಗುವಂಥದ್ದು. ಈ ರೀತಿಯಾಗಿ ಹನಿಮಳೆ ಬಿರುಮಳೆ ಸುರಿದಾವ, ಕೆರೆ ಹೊಳೆ ನದಿ ಜಲ ತುಂಬ್ಯಾವ, ಮರಗಿಡ ಬಳ್ಳಿ ನಲಿದಾವ, ಭೂಮಿಗೆ ಹೊಸ ಕಳೆ ತಂದವ. ಯಾವ ರೀತಿ ಭೂಮಿಗೆ ಹೊಸ ಕಳೆ ಅಂದರೆ ಆಗ ತಾನೇ ಎಲ್ಲ ಒಣಗಿ ಹೋದಂತಹ ಮರಗಳೆಲ್ಲ ಚಿಗುರಿ ಅದೇ ರೀತಿ ಪ್ರಾಣಿ ಪಕ್ಷಿಗಳೆಲ್ಲ ಖುಷಿಯಿಂದ ಕುಣಿದಾಡುವಾಗ ಏನಾಗ್ತದೆ, ಇಡೀ ಭೂಮಿ ಇಡೀ ಪರಿಸರವೇ ತುಂಬ ಖುಷಿಯಿಂದ ಇರುವಂತಹ ಸಮಯವದು. ಬೆಟ್ಟ ಗುಡ್ಡಗಳು ಬಯಲು ಕಾಡುಗಳು ಸುರಿ ನೀರ್ ಮಳೆಯಲ್ಲಿ ಮಿಂದಾವ, ಹಕ್ಕಿ ಪಕ್ಕಿಗಳು ಪೈರು ಪಚ್ಚೆಗಳು ಹರುಷದಿ ಕುಣಿದಾವ. ಬೆಟ್ಟ ಗುಡ್ಡಗಳು ಬಯಲು ಕಾಡುಗಳು ಸುರಿ ನೀರ್ ಮಳೆಯಲ್ಲಿ ಮಿಂದಾವ. ಆ ಬೆಟ್ಟ ಗುಡ್ಡಗಳಿಗೆ ಎಲ್ಲ ಆ ಜೋರಾದ ಮಳೆ ಬರುವಾಗ, ಒಂದೇ ಸಮನೆ ಮಳೆ ಬರುವಾಗ ಏನಾಗ್ತದೆ, ಆ ಗುಡ್ಡಗಳು ಅದೇ ರೀತಿ ಬಯಲು ಕಾಡುಗಳಿರ್ಬೋದು, ಅಲ್ಲಿ ಸಹ ಸುರಿ ನೀರ್ಮಳೆ ಅಂದ್ರೇನು, ಸುರಿ ನೀರ್ಮಳೆ ಇಲ್ಲಿ ಕೊಟ್ಟಿದ್ದಾಳೆ ನೋಡಿ. ಸುರಿ ನೀರ್ಮಳೆ ಅಂದರೆ ನೀರಿನ ಆ ಮಳೆಯು ಬಂದಾಗ ಏನಾಗ್ತದೆ, ಹರುಷದಿ ಕುಣಿದಾಡ್ತದೆ. ಅದು ಸಹ ಯಾವುದು, ಈ ಬೆಟ್ಟ ಗುಡ್ಡಗಳಾಗಿರ್ಬೋದಾದ ಹಕ್ಕಿ ಪಕ್ಕಿಗಳು, ಆ ಪೈರು ಪಚ್ಚೆಗಳು ಎಲ್ಲವೂ ಸಹ, ಆ ಹಕ್ಕಿ ಪಕ್ಕಿಗಳಿಗೇನು ನೀರು ಹಾಗೆ ಆಹಾರ ಎಲ್ಲವೂ ಸಿಗುವುದರಿಂದ ಪಕ್ಷಿಗಳು ಕುಣಿದಾಡಲಿಕ್ಕೆ ಶುರು ಮಾಡ್ತದೆ. ಈ ರೀತಿಯಾಗಿ ನಾವು ಇಂದಿನ ತರಗತಿಯಲ್ಲಿ ಪದಗಳ ಅರ್ಥ, ಅದೇ ರೀತಿ ಮಳೆಯ ಹಾಡು ಪದ್ಯದ ಸ್ವಲ್ಪ ಭಾವಾರ್ಥವನ್ನು ತಿಳಿದುಕೊಂಡೆವು. ಮುಂದಿನ ತರಗತಿಯಲ್ಲಿ ಭೇಟಿಯಾಗುವ. ವಂದನೆಗಳು.